ಸುಮಾಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯುವಳು, ಆದರೆ ಲೀಲಾಳು ಅದೇ ಪಾಠ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವಳು. ಇದು ವಿಕಾಸದ ಈ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳ್ತಿದ್ದಾರೆ. ನೋಡಿ, ಒಬ್ಬರು ಬೇಗ ಒಂದು ಪಾಠವನ್ನು ಕಲಿತ್ಕೋತಾರೆ, ಒಬ್ಬರು ನಿಧಾನವಾಗಿ ಒಂದು ಪಾಠವನ್ನು ಕಲಿತಾರೆ ಅಂದರೆ ಸೊ ಪ್ರತಿಯೊಬ್ಬರಿಗೂ ಇರತಕ್ಕಂಥ ಒಂದು ವೈಯಕ್ತಿಕ ಭಿನ್ನತೆಗಳು, ಅದನ್ನು ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಕರಿತೀವಿ ನಾವು. ಆ ವೈಯಕ್ತಿಕ ಭಿನ್ನತೆಗಳು ಇರೋದ್ರಿಂದನೇ ಕೆಲವರೆಲ್ಲ ಬೇಗ ಕಲಿಬೋದು, ಅವರ IQ ಪವರ್ ತುಂಬ ಚೆನ್ನಾಗಿರುತ್ತೆ, ಕೆಲವ್ರದ್ದು IQ ಪವರ್ ಕಡಿಮೆ ಇರುತ್ತೆ, ಅವ್ರು ಲೇಟಾಗಿ ಕಲಿತಾರೆ. ಸೊ ಎಲ್ಲರನ್ನೂ ಕಲಿತಕ್ಕಂಥ ವಿಚಾರದಲ್ಲಿ ಈಕ್ವಲಾಗಿ ನೋಡಲಿಕ್ಕಾಗಲ್ಲ. ಆ್ಯಂಡ್ ಇದಕ್ಕೆ 4 ಆಪ್ಷನ್ ಇದೆ: ನಿರಂತರತೆ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಗೆ, ವೈಯಕ್ತಿಕ ಭಿನ್ನತೆ ಮತ್ತು ಪರಸ್ಪರ ಸಂಬಂಧ ಅಂತಿದೆ. ಸೊ ಭಾಳ ಈಸಿಯಾಗಿ ಸರಿದಂಥ ಉತ್ತರವನ್ನು ವೈಯಕ್ತಿಕ ಭಿನ್ನತೆ ಅಂತ ಹೇಳ್ಬೋದು. ಸೊ ಸುಮಾಳ ಒಂದು ವೈಯಕ್ತಿಕ ಭಿನ್ನತೆ ಏನು, ಅವಳು ಬೇಗ ಚುರುಕಾಗಿ ಕಲಿಯುವಂಥದ್ದಂತ. ಹಾಗಾಗಿ ಲೀಲಾ ನಿಧಾನವಾಗಿ ಕಲಿತಾಳೆ ಅಂದರೆ ಅವಳಿಗೆ ಅಷ್ಟು ಅಟೆನ್ಷನ್ ಇಲ್ಲ, ಐ ಥಿಂಕ್ IQ ಪವರ್ ಕಡಿಮೆ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಅಂತ ಒಂದೊಂದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದೇ ಇರುತ್ತೆ. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಸರಿದಂಥ ಉತ್ತರ ಬಂದು ವೈಯಕ್ತಿಕ ಭಿನ್ನತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 2 ನೋಡೋಣ. ಈಗ 62ನೇ ಪ್ರಶ್ನೆಯಲ್ಲಿ, ದಟ್ ಈಸ್ ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತಿ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡ್ತಕ್ಕಂಥ ಪ್ರಕ್ರಿಯೆ ಯಾವುದು ಅಂತ. ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡ್ತಕ್ಕಂಥ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆಯನ್ನು ಏನಂತ ಹೇಳ್ತೀವಿ ಅಂತ. ಸೊ 62ನೇ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ದಮನ ಅಂತಿದೆ ನೋಡಿ. ಪ್ರಕ್ಷೇಪಣೆ, ದಮನ, ಹಿಮ್ಮರಡುವಿಕೆ, ತರ್ಕ ಸಮರ್ಥಿಸುವಾಗುವಿಕೆ ಅಂತ ಇದೆ. ಸೊ ಅದರ ಆನ್ಸರ್ ಬಂದು ಇಲ್ಲಿ ದಮನ ಅನ್ನೋ ಒಂದು ಆನ್ಸರ್ ಇದೆ. ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಏನಕ್ಕೆ ಅಂದರೆ ನೋಡಿ, ಇಲ್ಲಿ ನಿರಾಶೆಯನ್ನು ತಂದೊಡ್ತಕ್ಕಂಥ ಸಂಕಟದಿಂದ ಪಾರಾಗಲು ನಮ್ಮ ಮನಸ್ಸು ಹೂಡುವ ತಂತ್ರ ಇದು. ಏನಾದರೂ ಡಿಸಪಾಯಿಂಟ್ ಆದಾಗ, ನಿರಾಸೆ ಆಗ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ತಂದೊಡ್ದಾಗ ಸೊ ಅದರಿಂದ ನಾವು ಪಾರಾಗಲಿಕ್ಕೆ ನಮ್ಮ ಮನಸ್ಸಲ್ಲಿ ಹೂಡ್ತಕ್ಕಂಥ ಒಂದು ಟೆಕ್ನಿಕ್ ಅದು. ಅಂದರೆ ನಮ್ಮ ಅರಿವಿಗೆ ಬಾರದಂತೆ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ಅದು ದಮನ ಅಂತಕ್ಕಂಥದ್ದು. ಸೊ ಇದೊಂದು ರೀತಿಯಲ್ಲಿ ಆರೋಗ್ಯಕರವಾದ ರಕ್ಷಣಾ ತಂತ್ರ. ನಮಗೆದುರಾದಂಥ ಸಂಕಟ, ದ್ವಂದ್ವ, ಈಡೇರದ ಕೆಲವೊಂದು ಅಥವಾ ಸಂಪೂರ್ಣ ಸಾಧಿಸಲಾಗದಂಥ ಬಯಕೆಗಳ ಅನ್ಕಾನ್ಸಿಯಸ್ ಲೆವೆಲ್ ಅಂತೀವಿ ನಾವು, ಆ ಒಂದು ಲೆವೆಲ್ನ ತಲುಪ್ತಕ್ಕಂತಹ ಸ್ಥಿತಿ, ಅಷ್ಟರ ಮಟ್ಟಿಗೆ ನಮ್ಮ ನಿರಾಶೆಯನ್ನು, ಆತಂಕವನ್ನು ನಾವು ತಾತ್ಕಾಲಿಕವಾಗಿ ಮರೆಯುತ್ತೇವೆ. ಸೊ ಹಾಗಾಗಿ ಇದನ್ನು ನಾವು ಇಲ್ಲಿ ದಮನ ಅಂತ ಕರೆಯೋದು. ನೋಡಿ, ಇಲ್ಲಿ ಮೊದಲನೇ ಆಪ್ಷನ್ ಪ್ರಕ್ಷೇಪಣೆ ಅಂತಿದೆ. ಪ್ರಕ್ಷೇಪಣೆ ಅಂದರೆ ಎಸ್ಕೇಪಿಸಮ್ ಅಂತ. ಸೊ ನಮ್ಮ ಸಮಸ್ಯೆಯನ್ನು ಒಪ್ಕೊಳ್ಳದೇನೆ ಸಮರ್ಥನೆ ಮಾಡ್ಕೊಳ್ಳೋದು, ಅಥವಾ ನಮ್ಮ ಸಮಸ್ಯೆಯನ್ನು ಒಪ್ಕೊಳ್ಳದೇನೆ ನಮ್ಮಲ್ಲಿರ್ತಕ್ಕಂಥ ದೋಷವನ್ನು ನಾವು ಬೇರೆಯವ್ರ ಮೇಲೆ ಅದನ್ನು ದೋಷದ ಆರೋಪಣೆಯನ್ನು ಮಾಡೋದು, ಅದು ಬಂದ್ಬಿಟ್ಟು ಪ್ರಕ್ಷೇಪಣೆ ಆಗುತ್ತೆ. ಬಟ್ 62ನೇದಕ್ಕೆ ದಮನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ 63ನೇ ಪ್ರಶ್ನೆ ನೋಡೋಣ. ಈಗ ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ ಅಂತಿದೆ. ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ ಅಂದರೆ ಒಂದು ಗ್ರೂಪ್ನ ಲಕ್ಷಣ ಅಲ್ಲದೇ ಇರತಕ್ಕಂಥ ಪಾಯಿಂಟ್ ಯಾವುದು ಅಂತ. ಹಲವು ಸದಸ್ಯರಿಂದ ಕೂಡಿರತಕ್ಕಂಥ ಒಂದು ಸಾಮಾಜಿಕ ಘಟಕ, ತನ್ನದೇ ಆದ ನಾಯಕತ್ವ ನಮೂನೆ, ಸಮೂಹದ ಸದಸ್ಯರು ಸಮಾನ ಗುರಿ ಹೊಂದಿರುತ್ತಾರೆ, ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ಪಾತ್ರವನ್ನು ನಿರ್ವಹಿಸುವುದಿಲ್ಲ ಅಂತ ಇದೆ. ಸೊ ಇದಕ್ಕೆ ಬಂದ್ಬಿಟ್ಟು ಸರಿಯಾದಂಥ ಉತ್ತರ ಬಂದು ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟವಾದ ಪಾತ್ರವನ್ನು ನಿರ್ವಹಣೆ ಮಾಡೋದಿಲ್ಲ ಅಂತಿದೆಯಲ್ಲ, ಇದು ಬಂದ್ಬಿಟ್ಟು ರೈಟ್ ಆನ್ಸರ್ ಆಗುತ್ತೆ. ಸೊ ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ ಅಂತ ಒಂದು ಪ್ರಶ್ನೆಗೆ ಉತ್ತರ ಇದು. ನೋಡಿ, ಇಲ್ಲಿ ಏನಾಗುತ್ತೆ, ಸೊ ಒಂದು ಗ್ರೂಪ್ನಲ್ಲಿರತಕ್ಕಂಥ ಎಲ್ಲ ಸದಸ್ಯರು ಸಮೂಹದ ಒಳಿತಿಗಾಗಿ ಸರ್ವ ಸದಸ್ಯರು ಸಮೂಹದ ರೀತಿ ನೀತಿಗಳ ಅಡಿಯಲ್ಲಿ ತಮ್ಮದೇ ಆದಂಥ ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾರೆ. ಸೊ ಹಾಗಿದ್ದರೆ ಮಾತ್ರ ಅದನ್ನು ಸಮೂಹ ಅಂತ ಅನ್ನಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಸೊ ನಿರ್ದಿಷ್ಟ ಪಾತ್ರ ನಿರ್ವಹಣೆ ಮಾಡದಿರತಕ್ಕಂಥ ವ್ಯಕ್ತಿಯನ್ನು ನಾವು ಇಲ್ಲಿ ಒಬ್ಬ ಗ್ರೂಪ್ ಮೆಂಬರ್ ಅಂತ ಹೇಳಲಿಕ್ಕಾಗಲ್ಲ, ಅದು ಸಮೂಹ ಅಂತ ಹೇಳಲಿಕ್ಕೂ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಅದು ಎಲ್ಲರಿಂದ ಕೂಡಿರ್ತಕ್ಕಂಥ ಒಂದು ಘಟಕ ಆಗುತ್ತೆ. ಈ ಪ್ರಶ್ನೆಗೆ 4ನೇ ಒಂದು ಚಾಯ್ಸ್ ಏನಿದೆ ಅದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 64 ನೋಡೋಣ ಏನಿದೆ ಅಂತ. ಈಗ ಇಲ್ಲಿ ಈ ರೀತಿಯ ಉಭಯ ಸಂಕಟದಲ್ಲಿ 2 ಆಯ್ಕೆಗಳು ಉತ್ತಮ ಆಯ್ಕೆಯಾಗಿರುತ್ತವೆ ಅಂತ ಇದೆ. ಈ ರೀತಿಯ ಉಭಯ ಸಂಕಟದಲ್ಲಿ 2 ಆಯ್ಕೆಗಳು ಉತ್ತಮ ಆಯ್ಕೆಗಳಾಗಿರುತ್ತವೆ. 4 ಆಪ್ಷನ್ ಇದೆ: ಆಗಮ ಆಗಮ ದ್ವಂದ್ವ, ಆಗಮ ಅಪಗಮ ದ್ವಂದ್ವ, ಅಪಗಮ ದ್ವಂದ್ವ, ಆಗಮ ಅಪಗಮ ದ್ವಯ ದ್ವಂದ್ವ ಅಂತ ಇದೆ. ಸೊ 64ಕ್ಕೆ ಸರಿಯಾದಂಥ ಆನ್ಸರ್ ಬಂದು ಆಗಮ ದ್ವಂದ್ವ ಅಂತಿದೆಯಲ್ಲ, ದ ವೆರಿ ಫಸ್ಟ್ ಆಪ್ಷನ್, ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಇದಕ್ಕೆ ಅಂದರೆ ಒಂದಷ್ಟು ಕಾನ್ಸೆಪ್ಟ್ ಇದೆ, ಇದನ್ನು ನಾನು PDF ಇದೆ ನನ್ನ ಹತ್ರ ಅದನ್ನು ಶೇರ್ ಮಾಡ್ತೀನಿ. ಈ ಆಗಮ ದ್ವಂದ್ವ ಅಂದರೆ ಏನು, ಅಪಗಮ ದ್ವಂದ್ವ ಅಂದರೆ ಏನು, ಇದೆಲ್ಲಕ್ಕೆ ಸಂಬಂಧಪಟ್ಟಾಗೆ ಒಂದು ವಿವರಣೆ ಇದೆ ಒಂದಷ್ಟು, ಅದನ್ನು ಹೇಳ್ತೀನಿ ನಾನು. ಸೊ ನೆಕ್ಸ್ಟು 65ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಕೋಹ್ಲಬರ್ಗ್ ಅವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ. ನೋಡಿ, ಕೋಹ್ಲಬರ್ಗ್ ಸಿದ್ಧಾಂತ ಯಾವುದು, ಕಳೆದ ವಿಡಿಯೋ ಸೆಷನಲ್ಲಿ ಹೇಳಿದ್ದೀನಿ ನಾನು. ಸೊ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಯಾರು ಫಸ್ಟ್ ಟೈಮ್ ಪರಿಚಯ ಮಾಡಿದ್ರು ಅಂದರೆ ಕೋಹ್ಲಬರ್ಗು.
ಸೊ ಅವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದಂಥ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನಲ್ಲಿ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂದರೆ ಇಟ್ಸ್ 100% ಅದು ನೈತಿಕ ವಿಕಾಸದಲ್ಲೇ ಯಾವುದೇ ಒಂದು ಮಗು ಆಲೋಚನೆ ಮತ್ತು ತಾರ್ಕಿಕತೆಯನ್ನು ಇಲ್ಲಿ ಪ್ರಮುಖ ಪಾತ್ರವಾಗಿ ವಹಿಸುವಂಥದ್ದು. ಹಾಗಾಗಿ 65ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ನೈತಿಕ ವಿಕಾಸ. ಸೊ ಏನಕ್ಕೆ ಅಂದರೆ ಕೊಹ್ಲಾಬರ್ಗ್ ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 6 ಹಂತಗಳನ್ನು ಅವರು ಇಲ್ಲಿ ವಿವರಿಸಿದ್ದಾರೆ. ಅದೆಲ್ಲ ಹೇಳ್ತೀನಿ ನೆಕ್ಸ್ಟು ಆ ಸ್ಟೇಜಸ್ ಬಗ್ಗೆ ಕೆಲವೊಂದು ಕ್ವಶನ್ಸ್ ಬಂದಾಗ. 66ನೇ ಪ್ರಶ್ನೆ ನೋಡೋಣ ಈಗ ಏನಿದೆ ಅಂತ. ಜೀನ್ ಪಿಯಾಜೆರವರ ಪ್ರಕಾರ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ ಅಂತ. ಜೀನ್ ಪಿಯಾಜೆರವರ ಪ್ರಕಾರ ಯಾವುದೇ ಒಂದು ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ ಅಂತ. ವಸ್ತುವಿನ ಆಕಾರಕ್ಕೆ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ತಕ್ಕಂಥ ಒಂದು ಸ್ಟೇಜ್ ಯಾವುದು ಅಂತ. ಸೊ ಜೀನ್ ಪಿಯಾಜೆ ಅವ್ರದ್ದು ನಿಮಗೆಲ್ಲ ಗೊತ್ತಿರೋಗೆ 4 ಸ್ಟೇಜ್ ಬರುತ್ತೆ. ಸಂವೇದನಾಗತಿ ಅಂತ, ಕಾರ್ಯಪೂರ್ವ ಅಂತ, ಮೂರ್ತ ಕಾಯಗಳ ಹಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತ ಅಂತ ಬರುತ್ತೆ. ಸೊ ಇಲ್ಲಿ 66ನೇದಕ್ಕೆ ಯಾವುದು ಬರುತ್ತೆ? ದಟ್ ಈಸ್ ಮೂರ್ತ ಕಾಯಗಳ ಹಂತ ಅಂತಿದೆಯಲ್ಲ, ಈ ಒಂದು ಸ್ಟೇಜಲ್ಲಿ ಜೀನ್ ಪಿಯಾಜೆ ಅವರ ಪ್ರಕಾರ ಯಾವುದೇ ಒಂದು ಮಗು ಏನು ಮಾಡುತ್ತೆ, ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಪರಿಕಲ್ಪನೆಯನ್ನು ಬೆಳೆಸ್ಕೊಳ್ತಕ್ಕಂಥ ಹಂತವನ್ನು ತಲುಪಿರುತ್ತೆ. ಅದು ಯಾವುದರಲ್ಲಿ? ಈ ಮೂರ್ತ ಕಾಯಗಳ ಹಂತದಲ್ಲಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಈ ಹಂತದ ಅಂದರೆ ಈ ಒಂದು ಸ್ಟೇಜಲ್ಲಿ ಅಂತ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಅಂತಕ್ಕಂಥದ್ದು ಮೂಡುತ್ತೆ ಒಂದು. ದಟ್ ಈಸ್ ಅನುಕ್ರಮವಾಗಿ ಕೆಳಕಂಡ ಸ್ಥಾಯಿತ್ವದ ಪರಿಕಲ್ಪನೆಗಳನ್ನು ಸಾಧಿಸುತ್ತದೆ. ಮತ್ತು ಸಂಖ್ಯೆ ಸ್ಥಾಯಿತ್ವ, ದ್ರವ್ಯರಾಶಿ ಸ್ಥಾಯಿತ್ವ, ತೂಕ ಸ್ಥಾಯಿತ್ವ, ವಸ್ತುಗಳ ವರ್ಗೀಕರಣ, ಎತ್ತರ, ತೂಕ ಮತ್ತು ಗಾತ್ರದಂತಹ ನಿರ್ದಿಷ್ಟ ಆಯಾಮಗಳ ವಸ್ತುಗಳನ್ನು ಏನು ಮಾಡುತ್ತೆ ಅದು ಕ್ರಮಬದ್ಧವಾಗಿ ಜೋಡಿಸ್ತಾನೆ. ಜೊತೆಗೆ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಇವೆಲ್ಲ ಕಾರ್ಯಗಳು ಇದರಲ್ಲಿ ಗೊತ್ತಾಗೋದು. ಯಾವುದರಲ್ಲಿ? ಈ ಮೂರ್ತ ಕಾಯಗಳ ಹಂತದಲ್ಲಿ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 67 ನೋಡೋಣ ಈಗ. ಕಲಿಕೆಯ ಸಾಮಾಜಿಕ ಸಂರಚನಾವಾದವನ್ನು ಯಾರು ಮಂಡಿಸ್ತಾರೆ ಅಂತ. ಕಲಿಕೆಯ ಸಾಮಾಜಿಕ ಸಂರಚನಾವಾದವನ್ನು ಯಾರು ಮಂಡಿಸ್ತಾರೆ? ಸೊ ವೇಗೋಟ್ಸ್ಕಿ ಇದೆ, ಜೆರೋಮ್ ಬ್ರೂನರ್ ಇದೆ, ಬಂಡೂರ್ ಇದೆ, ದಟ್ ಈಸ್ ಗ್ಯಾನಿ ಅಂತ ಇದೆ. 67ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ವ್ಯಾಗೋಟ್ಸ್ಕಿ ಅಂತ. ಸೊ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾವ್ರೆ ಇವರು. ಸೊ ಸೇಮ್ ಸಾಮಾಜಿಕ ಸಂರಚನೆ ಅಂದರೂ ಕೂಡ ಅಲ್ಲೇ ಇವರ ಎಲ್ಲ ಅಭಿಪ್ರಾಯಗಳು, ಇವರೆಲ್ಲ ವಸ್ತು ವಿಷಯಗಳು ಸೊ ಆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಒಳಗಡೆ ಇದ್ದೇ ಇರುತ್ತೆ. ಹಾಗಾಗಿ ಕಲಿಕೆಯ ಸಾಮಾಜಿಕ ಸಂರಚನಾವಾದವನ್ನು ಫಸ್ಟ್ ಡೆವಲಪ್ ಮಾಡೋದು ಅಥವಾ ಪರಿಚಯ ಮಾಡೋದು ವ್ಯಾಗೋಟ್ಸ್ಕಿ ಅಂತ. ಆಯಿತಾ? ಸೊ ನೋಡೋಣ, 67ನೇ ಪ್ರಶ್ನೆ ಇದು. ಎಸ್, ದಟ್ ಈಸ್ ವ್ಯಾಗೋಟ್ಸ್ಕಿ ಅಂತ ಅವರು. ನೆಕ್ಸ್ಟು ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ನೋಡಿ, ರಿಪಿಟೇಷನ್ ಕ್ವಶನ್ ಆಗಲೇ ಇದು. ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು ಕೊಹ್ಲಾಬರ್ಗ್ ಅಂತ. ನೋಡಿ, ಆಪ್ಷನ್ ನಂಬರ್ 2 ಇದೆಯಲ್ಲ. 1967ರಲ್ಲಿ ಈ ಒಂದು ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಇವರು ಪ್ರತಿಪಾದನೆ ಮಾಡ್ತಾರೆ. ಸೊ ಇವ್ರ ಪ್ರಕಾರ ಮಕ್ಕಳು ತಮ್ಮದೇ ಆದಂಥ ನೈತಿಕ ಮಾನಗಳನ್ನು ರೂಪಿಸ್ಕೊಳ್ತಾರೆ. ಅಂದರೆ ಅವರಿಗೆ ಇದ್ದಂಥ ಕೆಲವೊಂದು ಗುಣಗಳನ್ನು, ಈ ನೈತಿಕ ಮಾನಗಳು ಪೋಷಕರು ಅಥವಾ ಸಮವಯಸ್ಕರಿಂದಲೇ ಬರುವ ಅಗತ್ಯವಿಲ್ಲ, ಆದರೆ ಸಾಮಾಜಿಕ ಪರಿಸರ ಮತ್ತು ಮಕ್ಕಳ ಜ್ಞಾನಾತ್ಮಕ ಸಂರಚನೆಯ ಅಂತರ್ಕ್ರಿಯೆಯಿಂದ ಬರುತ್ತವೆ ಅಂತಕ್ಕಂಥದ್ದು ಅವ್ರು ಪ್ರತಿಪಾದನೆ ಮಾಡ್ತಾರೆ. ಕೆಲವೊಂದು ರೆಸ್ಪೆಕ್ಟ್ ಆಗಿರ್ಬೋದು, ನಮಗಿರ್ತಕ್ಕಂಥ ಗೌರವ ಆಗಿರ್ಬೋದು, ನಮ್ಮ ಮಾನ ಆಗಿರ್ಬೋದು, ಇವೆಲ್ಲವೂ ಕೂಡ ಕೆಲವು ಸಲ ಏನಾಗುತ್ತೆ, ಅದು ಸಮವಯಸ್ಕರಿಂದಲೇ, ಪೋಷಕರು ಅಥವಾ ಸಮವಯಸ್ಕರಿಂದಲೇ ಅದು ಬರಬೇಕು ಅಂತ ಏನಿಲ್ಲ. ಆದರೆ ಈ ಸಾಮಾಜಿಕ ಪರಿಸರ ಮತ್ತು ಮಕ್ಕಳ ಜ್ಞಾನಾತ್ಮಕ ಸಂರಚನೆಯ ಅಂತರ್ಕ್ರಿಯೆಯಿಂದಲೂ ಕೂಡ ಅವೆಲ್ಲವೂ ಬರುತ್ತೆ ಅಂತಕ್ಕಂಥದ್ದು ಇವ್ರ ವಾದ. ನೈತಿಕ ಬೆಳವಣಿಗೆ ಸಿದ್ಧಾಂತ ಪ್ರತಿಪಾದಕರಾದಂಥ ಕೊಹ್ಲಾಬರ್ಗ್ ಅವರ ವಾದ ಅದು. ಸೊ ನೆಕ್ಸ್ಟು, ಇವುಗಳಲ್ಲಿ ಯಾವುದು ಸಮಂಜಸತೆಯ ಅರ್ಥವನ್ನು ಕೊಡುತ್ತೆ ಅಂತ. ಇವುಗಳಲ್ಲಿ ಯಾವುದು ಸಮಂಜಸತೆಯ ಅರ್ಥವನ್ನು ಕೊಡುತ್ತೆ? ಪರೀಕ್ಷೆಯು ಅಳತೆ ಮಾಡಬೇಕಾದುದನ್ನೇ ಅಳೆದರೆ, ಪರೀಕ್ಷೆಯ ಅಳತೆಯಲ್ಲಿ ಸ್ಥಿರತೆಯನ್ನು ತೋರುವಿಕೆ, ಅಳತೆಯನ್ನು ಸುಲಭವಾಗಿ ಮಾಡುವಿಕೆ, ಮತ್ತೆ ಮತ್ತೆ ಎಳೆದಾಗ ಅಳತೆಯಲ್ಲಿ ವ್ಯತ್ಯಾಸ ತೋರುವಿಕೆ ಅಂತ ಇದೆ 69ನೇ ಪ್ರಶ್ನೆಯಲ್ಲಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಪರೀಕ್ಷೆಯು ಅಳತೆ ಮಾಡಬೇಕಾದುದನ್ನೇ ಅಳೆದರೆ ಅಂತ. ಇದು ಸಮಂಜಸತೆಯ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಉತ್ತರ ಇದು. ಪರೀಕ್ಷೆಯು ಅಳತೆ ಮಾಡಬೇಕಾದುದನ್ನೇ ಅಳೆದರೆ ಇದು ಸಮಂಜಸತೆಯ ಅರ್ಥವನ್ನು ಕೊಡುತ್ತೆ ಅಂತ. ಇನ್ನು ಏನು ಸಮಂಜಸತೆ ಅಂದರೆ ಇಲ್ಲಿ ಸಮಂಜಸತೆ ಅಂದರೆ ಯಾವುದನ್ನು ಅಳೆಯಲು ಸಾಧನವನ್ನು ತಯಾರಿಸಲಾಗಿದೆಯೋ ಅದನ್ನು ಮಾತ್ರ ಆ ಸಾಧನ ನಿಷ್ಠೆಯಿಂದ ಅಳೆಯಬಲ್ಲವಾದರೆ ಆ ಒಂದು ಸಾಧನಕ್ಕೆ ಸಮಂಜಸತೆ ಇದೆ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಬುದ್ಧಿಶಕ್ತಿಯ ಪರೀಕ್ಷಕ ಬುದ್ಧಿಶಕ್ತಿಯನ್ನು ಮಾತ್ರ ಅಳತೆ ಮಾಡಬೇಕು ವಿನಃ ಭಾಷಾ ಸಾಮರ್ಥ್ಯವಲ್ಲ ಅಂತ. ಸೊ ಏನು ಮೆಜರ್ ಮಾಡಬೇಕು ಅದನ್ನಷ್ಟೇ ಮಾಡಬೇಕು. ಬಟ್ ಬೇರೆ ಮಾಡಲಿಕ್ಕೆ ಹೋದರೆ ವ್ಯತಿರಿಕ್ತ ಆಗುತ್ತೆ, ಬಟ್ ಅದು ಟಾಪಿಕ್ಗೆ ಚೇಂಜ್ ಆಗುತ್ತೆ, ಅದರ ಅರ್ಥನೇ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಸಮಂಜಸತೆಯ ಅರ್ಥವನ್ನು ಯಾವುದು ಕೊಡುತ್ತೆ ಅಂದರೆ ಪರೀಕ್ಷೆಯು ಅಳತೆ ಮಾಡಬೇಕಾದುದನ್ನೇ ಅಳಿಬೇಕು. ಆಯಿತಾ? ಅಲ್ಲಿ ಏನು ಅಳತೆ ಮಾಡಬೇಕು ಎಕ್ಸಾಮ್ ಅಂತ ಬಂದಾಗ ಅದನ್ನಷ್ಟೇ ಅಲ್ಲಿ ಮೆಜರ್ ಮಾಡಬೇಕು ಅಂತ. ಆಯಿತಾ? ಸೊ ನೆಕ್ಸ್ಟು, ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸ್ತಕ್ಕಂಥ ಪರೀಕ್ಷೆ ಅಂತ. ಯಾವ್ದಾದ್ರು ಒಬ್ಬನಿಗೆ
ನ್ಯೂನತೆ ಇದ್ದರೆ, ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಪತ್ತೆ ಹಚ್ಚತಕ್ಕಂಥದ್ದು ಯಾವ ಒಂದು ಪರೀಕ್ಷೆ ಇದೆ ಅಂತ. ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆ, ಕ್ಲಿನಿಕಲ್ ಪರೀಕ್ಷೆ, ಸಾಧನಾ ಪರೀಕ್ಷೆ ಮತ್ತು ನೈದಾನಿಕ ಪರೀಕ್ಷೆ ಅಂತ ಇದೆ. ಇದು ಕೂಡ ಸಾಕಷ್ಟು ಸಲ ರಿಪಿಟೇಷನ್ ಆಗಿದೆ ಈ ಒಂದು ಪ್ರಶ್ನೆ. ಇದಕ್ಕೆ ರೈಟ್ ಆನ್ಸರ್ ಬಂದು ದಟ್ ಈಸ್ ನೈದಾನಿಕ ಪರೀಕ್ಷೆ ಆಗುತ್ತೆ. ನೋಡಿ ಆಪ್ಷನ್ 4 ಇದೆಯಲ್ಲ ಇಲ್ಲಿ, ನೈದಾನಿಕ ಪರೀಕ್ಷೆ ಅಂತ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ ನೈದಾನಿಕ ಪರೀಕ್ಷೆ ಅಂದರೆ ಏನಾಗಾದರೆ ಯಾವುದೇ ಒಬ್ಬ ಶಿಕ್ಷಕ ತನ್ನ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಹಾಗೂ ಕಲಿಕಾ ಸಮಸ್ಯೆಯನ್ನು ಕಂಡುಕೊಳ್ಳಲಿಕ್ಕೆ ಬಳಸ್ತಕ್ಕಂಥ ಒಂದು ಪರೀಕ್ಷೆ ಇದು. ಸೊ ಈ ನೈದಾನಿಕ ಪರೀಕ್ಷೆ ಅಥವಾ ದೋಷಗಳನ್ನು ಪತ್ತೆ ಹಚ್ಚತಕ್ಕಂಥ ಪರೀಕ್ಷೆ ಅಂದರೆ ಕೂಡ ಇದಕ್ಕೆ ಮತ್ತೊಂದು ಹೆಸರಿದೆ, ಆಯಿತಾ. ಹಾಗಾಗಿ ಇದಕ್ಕೆ ಆಪ್ಷನ್ ನಂಬರ್ 4 ನೈದಾನಿಕ ಪರೀಕ್ಷೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 71 ನೋಡೋಣ. ಈಗ ಒಂದು 6 ವರ್ಷ ಮಾನಸಿಕ ವಯಸ್ಸುಳ್ಳ ಮಗುವು 4 ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅವನನ್ನು ನಾವು ಹೀಗೆಂದು ಕರೆಯಬಹುದು ಅಂತ ಇದೆ. ನೋಡಿ ಇಲ್ಲಿ 6 ವರ್ಷ ಮಾನಸಿಕ ವಯಸ್ಸುಳ್ಳ ಮಗು ಅಂದರೆ ಏನಾಯಿತು ಅಲ್ಲಿ, ಸೊ ಅವನಿಗೆ MA 6 ವರ್ಷ ಅಂತ ಆಯಿತು ಅಲ್ಲಿಗೆ, ಆಯಿತಾ. ಸೊ ನೆಕ್ಸ್ಟು 4 ವರ್ಷ ವಯಸ್ಸಿನ ಅಂದರೆ ಅವನ ದೈಹಿಕ ವಯಸ್ಸು 4 ವರ್ಷ ಅಂತ ಆಯಿತು. ಈ 2 ವಯಸ್ಸಿನ ಹೊಂದಿರತಕ್ಕಂಥ ಒಂದು ಮಗುವನ್ನು ನಾವು ಏನಂತ ಕರಿತೀವಿ ಅಂತ, ಸಾಧಾರಣಕ್ಕಿಂತ ಮೇಲ್ಪಟ್ಟು, ಸಾಧಾರಣ, ಪ್ರತಿಭಾವಂತ ಮತ್ತು ದಡ್ಡ ಅಂತ ಕರಿತೀವಿ ಅಂತ ಇಲ್ಲೊಂದು ಕ್ವಶನ್ ಕೇಳಿದ್ರೆ 71ನೇ ಪ್ರಶ್ನೆಗೆ. ಸೊ ಇದಕ್ಕೆ ಪ್ರತಿಭಾವಂತ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಒಂದು 6 ವರ್ಷದ ಮಾನಸಿಕ ವಯಸ್ಸು ಮತ್ತು 4 ವರ್ಷ ವಯಸ್ಸಿನ ಮಗುವಾಗಿದ್ದರೆ ಆತನನ್ನು ನಾವು ಭಾಳ ಸುಲಭವಾಗಿ ಪ್ರತಿಭಾವಂತ ಮಗು ಅಂತ ಹೇಳ್ಬೋದು. ನೋಡಿ 4 ವರ್ಷ ವಯಸ್ಸನ್ನು ಹೊಂದಿರತಕ್ಕಂಥ ಒಂದು ಮಗು ತನಗಿಂತ ವಯಸ್ಸಾಗಿರ್ತಕ್ಕಂಥ ಒಂದು ಮಗುವು ಮಾಡಬಹುದಾದ ಸಾಧನೆಯನ್ನು ಮಾಡಿದ್ದರೆ ಅದು ವಿಶೇಷ ಸಾಮರ್ಥ್ಯ ಹೊಂದಿರತಕ್ಕಂಥ ಮಗು ಅಥವಾ ಪ್ರತಿಭಾವಂತ ಎಂದು ಕರೆಯಬಹುದು. ಹಾಗಾಗಿ ಈಸಿಯಾಗಿ ನಾವು ಇದನ್ನು ಆ ಮಗುವನ್ನು ಇಲ್ಲಿ ಪ್ರತಿಭಾವಂತ ಮಗು ಅಂತ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನೆಕ್ಸ್ಟು ಬ್ಲೂಮ್ನ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತವು, ಬ್ಲೂಮ್ನ ಬೆಂಜಮಿನ್ ಬ್ಲೂಮ್ ಅಂತ ಅವರ ಹೆಸರು, ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತವು ಅಂತ ಇದೆ. 4 ಆಪ್ಷನ್ನು ಅರ್ಥ ಮಾಡಿಕೊಳ್ಳುವುದು, ಮೌಲ್ಯಮಾಪನ, ಸೃಷ್ಟಿಸುವುದು, ಸಂಶ್ಲೇಷಿಸುವುದು ಅಂತ. ಅರ್ಥ ಮಾಡಿಕೊಳ್ಳುವುದು, ಮೌಲ್ಯಮಾಪನ, ಸೃಷ್ಟಿಸುವುದು, ಸಂಶ್ಲೇಷಿಸುವುದು ಅಂತ ಇದೆ. 72ನೇದಕ್ಕೆ ಆಪ್ಷನ್ ನಂಬರ್ 3 ಇದೆಯಲ್ಲ, ಸೃಷ್ಟಿಸುವುದು ಅಂತಕ್ಕಂಥದ್ದು ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಹೇಗೆ ನೋಡಿ, ಇಲ್ಲಿ ಒಂದು ವಸ್ತುವನ್ನು ಸೃಷ್ಟಿ ಮಾಡಕ್ಕಂಥದ್ದು ಜ್ಞಾನಾತ್ಮಕ ಪ್ರಕ್ರಿಯೆಯ ಕೊನೆಯ ಹಂತ ಇಲ್ಲಿ. ಹಾಗಾಗಿ ಇದಕ್ಕೆ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತವು ಕೂಡ ಇಲ್ಲಿ ಸೃಷ್ಟಿಸುವುದು ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಅದು ಅಪೇಕ್ಷೆ ಪಡುತ್ತೆ, ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 73 ನೋಡೋಣ. ಈಗ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು, ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸ್ತಕ್ಕಂಥ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು. ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು, ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸ್ತಕ್ಕಂಥ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು. ಒಂದು ನೈಸರ್ಗಿಕ ಬುದ್ಧಿಶಕ್ತಿ, ಶಾಬ್ದಿಕ ಭಾಷಾ ಬುದ್ಧಿಶಕ್ತಿ, ಅಂತರ್ವ್ಯಕ್ತಿ ಬುದ್ಧಿಶಕ್ತಿ, ತಾರ್ಕಿಕ ಗಣತೀಯ ಬುದ್ಧಿಶಕ್ತಿ ಅಂತ ಇದೆ. ಸೊ 73ನೇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಲ್ಲ, ನೈಸರ್ಗಿಕ ಬುದ್ಧಿಶಕ್ತಿ. ಸೊ ಈ ಒಂದು ಬುದ್ಧಿಶಕ್ತಿಯಲ್ಲಿ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರವಾಗಿ ಎಲ್ಲ ರೀತಿಯ ಪ್ರಾಣಿಗಳನ್ನು, ಲವಣಗಳನ್ನು ಮತ್ತು ಸಸ್ಯಗಳನ್ನು ನಾವು ಗುರುತಿಸಲಿಕ್ಕೆ ಮತ್ತು ಅವುಗಳನ್ನು ವರ್ಗೀಕರಿಸ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಹೀಗೂ ಕೂಡ ಹೇಳ್ಬೋದು. ಯಾವುದರಲ್ಲಿ, ಈ ನೈಸರ್ಗಿಕವಾದಂಥ ಸೊ ಬುದ್ಧಿಶಕ್ತಿಯಲ್ಲಿ. ಕ್ವಶನ್ ನಂಬರ್ 73 ಇದು. ಸೊ ಈ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಯಾರು ರೂಪಿಸ್ತಾರೆ ಅಂದರೆ ಇಲ್ಲಿ ಗಾರ್ಡ್ನರ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ, ಆಯಿತಾ. ಅದನ್ನು ಕೇಳ್ಬೋದು, ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಒಂದು ಕರ್ತೃ ಯಾರು ರೂಪಿಸಿದ್ರು ಅಥವಾ ಯಾರು ಪರಿಚಯ ಮಾಡಿದ್ರು ಅಂದರೆ ಸೊ ಗಾರ್ಡ್ನರ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ, ಆಯಿತಾ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 74 ನೋಡೋಣ. ಈಗ ವಿಷಯ ಸಂಜ್ಞಾನ ಪರೀಕ್ಷೆಯು ಅಳೆಯುವುದು. ವಿಷಯ ಸಂಜ್ಞಾನ ಪರೀಕ್ಷೆಯು ಏನನ್ನು ಇಲ್ಲಿ ಅಳತೆ ಮಾಡುತ್ತೆ ಅಂತ ಇಲ್ಲಿ ಕೇಳಿದರೆ ಇಲ್ಲಿ. ಸೊ ಮನೋವೃತ್ತಿ, ವ್ಯಕ್ತಿತ್ವ, ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಸೊ ವ್ಯಕ್ತಿತ್ವ ಆಗುತ್ತೆ. ಈ ಪರೀಕ್ಷೆಗಳು ವ್ಯಕ್ತಿಯು ಹೊಂದಿರತಕ್ಕಂಥ ಜ್ಞಾನವನ್ನು, ಅದರ ಒಂದು ಮಟ್ಟವನ್ನು ಆಧರಿಸಿಕೊಂಡು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವ ಪರೀಕ್ಷೆಗಳಾಗಿರುತ್ತೆ. ಹಾಗಾಗಿ ವಿಷಯ ಸಂಜ್ಞಾನ ಪರೀಕ್ಷೆ ಅಂತಕ್ಕಂಥದ್ದು ವ್ಯಕ್ತಿತ್ವ ಪರೀಕ್ಷೆಯನ್ನು ಇಲ್ಲಿ ಅಳತೆ ಮಾಡುತ್ತೆ, ಆಯಿತಾ. ನೆಕ್ಸ್ಟು 75ನೇ ಪ್ರಶ್ನೆ ನೋಡೋಣ. ಈಗ ಇಲ್ಲೇನಿದೆ ಅಂತ, ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಸಾಮರ್ಥ್ಯವನ್ನು ಅಳೆಯುತ್ತದೆ ಅಂತ. ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಸಾಮರ್ಥ್ಯವನ್ನು ಅಳೆಯುತ್ತದೆ. ನೋಡಿ ಮೊದಲನೇದು ಬಂದು ಸಂಖ್ಯೆ ಸಂಬಂಧ, ಭಾಷೆ, ಸೃಜನಶೀಲತೆ ಮತ್ತು ಕೈಚಳಕ ಅಂತ. ಸೊ ಏನು ಅಳತೆ ಮಾಡ್ತಾ ಇದು ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆ ಅಂತಕ್ಕಂಥದ್ದು, ದಟ್ ಈಸ್ ಕೈಚಳಕ ಅಂತ ಇದೆಯಲ್ಲ ಲಾಸ್ಟ್ ಒನ್ನು. ಸೊ ಇದನ್ನು ಇದು ಅಳತೆ ಮಾಡುವಂಥದ್ದು. ಅಂದರೆ 1945ರಲ್ಲಿ ಬಾಟಿಯಾದವರು ಕಾರ್ಯನಿರ್ವಹಣಾ ಪರೀಕ್ಷೆಯನ್ನು ರಚನೆ ಮಾಡ್ತಾರೆ, ಬಾಟಿಯಾ ಅಂತಕ್ಕಂಥವ್ರು. ಈ ಪರೀಕ್ಷೆಯು ಓದು ಬರಹಬಾರದ ಮತ್ತು ಓದು ಬರುವಂತಹ 11ರಿಂದ 16 ವರ್ಷಗಳ ವಯೋಗುಂಪಿನ ಮಕ್ಕಳಿಗೋಸ್ಕರ ರಚನೆಯಾಗಿರ್ತಕ್ಕಂಥ ಒಂದು ಪರೀಕ್ಷೆ ಇದು. ಯಾವುದೋ ಬಾಟಿಯಾ ಪರೀಕ್ಷೆ ಅಂತಕ್ಕಂಥದ್ದು. ಸೊ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಹೇಳಿ ತದನಂತರ ಅವನ ಬುದ್ಧಿಶಕ್ತಿಯ ಲಬ್ಧವನ್ನು ಸುಲಭವಾಗಿ ಕಂಡುಹಿಡಿಯಲಿಕ್ಕೆ ಇದು
ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಕಾರ್ಯನಿರ್ವಹಣಾ ಪರೀಕ್ಷೆಯ ಸಾಮರ್ಥ್ಯ ಯಾವುದರಿಂದ ಅಳತೆ ಆಗುತ್ತೆ ಅಂದರೆ ದಟ್ ಈಸ್ ಕೈ ಚಳಕಕ್ಕೆ ಸಂಬಂಧಪಟ್ಟಂಥ ಒಂದು ಉತ್ತರ ಇದು. ಸೊ 76ನೇ ಪ್ರಶ್ನೆ ನೋಡೋಣ ಈಗ ಏನಿದೆ ಅಂತ. ತರುಣರ ಸಾಮಾಜಿಕ ಬೆಳವಣಿಗೆಗೆ ಉದಾಹರಣೆ ಎಂದರೆ, ತರುಣರ ಸಾಮಾಜಿಕ ಬೆಳವಣಿಗೆಗೆ ಎಕ್ಸಾಂಪಲ್ ಯಾವುದು ಇಲ್ಲಿ? ಸಾಹಸ ಪ್ರವೃತ್ತಿ, ಬೆಳವಣಿಗೆಯ ಬಗ್ಗೆ, ಗುಂಪು ರಚನೆ, ವಿಮರ್ಶಾತ್ಮಕ ಸಾಮರ್ಥ್ಯ ಅಂತ. ವೆರಿ ಇಂಪಾರ್ಟೆಂಟ್ಲಿ ಗುಂಪು ರಚನೆ ಇದೆ ನೋಡಿ ಇಲ್ಲಿ. ಸಾಮಾಜಿಕ ಬೆಳವಣಿಗೆ ಅಂದರೆ ಒಂದು ಸಮಾಜದಲ್ಲಿ ಅಥವಾ ಒಬ್ಬ ಸಂಘಜೀವಿಯಾಗಿ ಒಂದಷ್ಟು ಗುಂಪನ್ನು ರಚನೆ ಮಾಡಲೇಬೇಕಾಗುತ್ತೆ, ಒಂದಷ್ಟು ಜನರ ಜೊತೆ ಇರಲೇಬೇಕಾಗುತ್ತೆ ಅವನು. ಹಾಗಾಗಿ ತರುಣರ ಸಾಮಾಜಿಕ ಬೆಳವಣಿಗೆಗೆ ಉದಾಹರಣೆ ಅಂದರೆ ಅದು 100% ಗುಂಪು ರಚನೆ ಆಗುತ್ತೆ. ಸೊ ತರುಣರು ಅಥವಾ ಹದಿಹರೆಯದವರು ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಸಾಮಾಜಿಕವಾಗಿ ವರ್ತಿಸಿ ಏನಂದರೆ ಅವರು ತಾವು ಜೀವನ ಮಾಡಲಿಕ್ಕೆ ಪರಿಸರದಲ್ಲಿ ಗುಂಪುಗಳನ್ನು ಕಟ್ಕೊಳ್ಬೇಕಾಗತ್ತೆ. ಅಂದರೆ ಇವರು ಗುಂಪು ರಚನೆ ಮಾಡಿಕೊಂಡು ಕಾಲ ಕಳೀತಕ್ಕಂಥ ಪ್ರದರ್ಶನವನ್ನು ಮಾಡ್ತಾ ಇರ್ತಾರೆ. ನಾವೆಲ್ಲ ನೋಡ್ತಾ ಇರ್ತೀವಿ ಪ್ರಾಕ್ಟಿಕಲ್ ಆಗಿ ಹಳ್ಳಿಗಳಲ್ಲಿ ಅಲ್ವಾ, ಊರುಗಳಲ್ಲಿ ಇವೆಲ್ಲವೂ ಕೂಡ ಅದು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಯಾವುದು ಗುಂಪು ರಚನೆ. ಸೊ ನೆಕ್ಸ್ಟು ಕ್ವೆಶ್ಚನ್ ನಂಬರ್ 77 ನೋಡೋಣ ಈಗ. ನ್ಯೂನತೆಯುಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ ಅಂತ ನೋಡಿ. ಇಲ್ಲಿ ನ್ಯೂನತೆ ಇರತಕ್ಕಂಥ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳು ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಸೊ 77ನೇ ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಸಾಮಾನ್ಯ ಶಾಲೆಗಳು ಅಂತ ಇದೆಯಲ್ಲ, ಆಪ್ಷನ್ ನಂಬರ್ 1. ಇದು ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪಿಟೇಷನ್ ಆಗಿರತಕ್ಕಂಥ ಪ್ರಶ್ನೆ. ಇಂಥ ಒಂದು ಪ್ರಶ್ನೆಯನ್ನು ಅಂದರೆ ಯಾವ ಪ್ರಶ್ನೆ ರಿಪಿಟೇಷನ್ ಆಗಿದೆ ಅವೆಲ್ಲವೂ ಕೂಡ ಭಾಳ ಪ್ರಮುಖವಾದಂಥ ಪ್ರಶ್ನೆಗಳು, ಅವುಗಳನ್ನು ಸೊ ಹೆಚ್ಚಿನ ಐ ಥಿಂಕ್ ಸಂಖ್ಯೆಯಲ್ಲಿ ನೀವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಸಾಮಾನ್ಯ ಶಾಲೆಗಳು ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ಈ ಶಾಲೆಗಳು ದೈಹಿಕ ಹಾಗೂ ಮಾನಸಿಕ ದೋಷಗಳನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ವಿಶೇಷ ಸವಲತ್ತು ಹಾಗೂ ಶಿಕ್ಷಣ ವಿಧಾನಗಳನ್ನು ಒಳಗೊಂಡಿರ್ತಕ್ಕಂಥ ಶಾಲೆಗಳಾಗಿವೆ ಅಂತ ಆಯಿತಾ, ಸಾಮಾನ್ಯ ಶಾಲೆಗಳು ಆಯಿತಾ. ನೆಕ್ಸ್ಟು 78ನೇ ಪ್ರಶ್ನೆ ನೋಡೋಣ ಈಗ. ಸೊ ಏನು ಪ್ರಶ್ನೆ ಇದೆ ಅಂತ ಇದು. ಸೃಜನಶೀಲತೆಯು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಪಟ್ಟಿದೆ. ಯಾವಾಗಲೂ ತುಂಬ ಬುದ್ಧಿವಂತರಾಗಿರ್ತಕ್ಕಂಥ ಮಕ್ಕಳನ್ನ ಸೃಜನಶೀಲ ಮಕ್ಕಳು ಅಂತ ನಾವು ಕರಿತೀವಿ. ಅಂದರೆ ಅವ್ರು ಯಾವಾಗಲೂ ಹೊಸದಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥ ಮಕ್ಕಳು, ಹೊಸದಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಎಲ್ಲಿಯೂ ಕೂಡ ಯಾವುದನ್ನು ಕಾಪಿ ಮಾಡೋದಿಲ್ಲ. ಅವರು ಏನೇ ಮಾಡಬೇಕಾದ್ರೂ ಐ ಥಿಂಕ್ ಹೊಸದಾಗಿ ಅವರು ಮಾಡ್ತಕ್ಕಂಥ ವೇ ಆಫ್ ಥಿಂಕಿಂಗ್ ಬಂದುಬಿಟ್ಟು ಬಹುಮುಖ ಚಿಂತನೆ ಆಗಿರುತ್ತೆ. ಯಾವಾಗಲೂ ಒಂದೇ ರೀತಿಯ ದೃಷ್ಟಿಕೋನ ಇಟ್ಕೊಂಡು ಯೋಚನೆ ಮಾಡ್ತಿರಲ್ಲ ಅವರು. ಸೊ ದಟ್ ಈಸ್ ವೈ 78ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 2 ಇದೆಯಲ್ಲ, ಬಹುಮುಖ ಚಿಂತನೆ ಅಂತ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ದ ಮಲ್ಟಿಪಲ್ ಥಿಂಕಿಂಗ್ ಇರುತ್ತೆ ಅವರಿಗೆ ಬಹುಮುಖ ರೀತಿಯಲ್ಲಿ. ಅಂದರೆ ಒಂದೇ ಒಂದು ಟಾಪಿಕ್ಗೆ ಹಲವಾರು ಐ ಥಿಂಕ್ ಮಜಲುಗಳಲ್ಲಿ ಅವರು ಯೋಚನೆ ಮಾಡ್ತಾರೆ ಅವರು. ಅಂದರೆ ಒಂದೊಂದು ಅಭಿಪ್ರಾಯಗಳು ಸೊ ಈ ರೀತಿ ಯೋಚನೆ ಮಾಡಿದ್ರೆ ಇದು ಹೇಗಿರುತ್ತೆ ಅಂತ ಎಲ್ಲವನ್ನ ಕ್ರೋಢೀಕರಿಸಿ ಅವರು ಹೊಸದಾಗಿ ಏನಾದರೂ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಹಾಗಾಗಿ ಸೃಜನಶೀಲತೆಯು ಸಾಮಾನ್ಯವಾಗಿ ಬಹುಮುಖ ಚಿಂತನೆಗೆ ಒಳಪಟ್ಟಂಥ ಒಂದು ಅಂಶ ಇದು. ನೆಕ್ಸ್ಟು ಪರಿಣಾಮಕಾರಿ ಸಮನ್ವಯತೆಯು ಕೆಳಗಿನ ಒಂದನ್ನು ಬಿಟ್ಟು ಉಳಿದೆಲ್ಲವನ್ನು ಒಳಗೊಂಡಿದೆ ಅಂತ. ಪರಿಣಾಮಕಾರಿ ಸಮನ್ವಯತೆಯು ಕೆಳಗಿನ ಒಂದನ್ನು ಬಿಟ್ಟು ಉಳಿದೆಲ್ಲವನ್ನು ಒಳಗೊಂಡಿದೆ. ಸಾಮರ್ಥ್ಯ ಬೆಳವಣಿಗೆ, ಸೂಕ್ಷ್ಮ ಗ್ರಾಹೀಕರಣ, ಪ್ರತ್ಯೇಕಿಸುವುದು, ಪೋಷಕರನ್ನು ಒಳಗೊಳ್ಳುವುದು ಅಂತ. ಸಾಮರ್ಥ್ಯ ಬೆಳವಣಿಗೆ, ಸೂಕ್ಷ್ಮ ಗ್ರಾಹೀಕರಣ, ಪ್ರತ್ಯೇಕಿಸುವುದು, ಪೋಷಕರನ್ನು ಒಳಗೊಳ್ಳುವುದು ಅಂತ 79ನೇ ಪ್ರಶ್ನೆ ಆಯಿತಾ. ಸೊ ನೆಕ್ಸ್ಟು ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೋಡಿ, ಆಪ್ಷನ್ ನಂಬರ್ 4 ಇದೆಯಲ್ಲ, ಪೋಷಕರನ್ನು ಒಳಗೊಳ್ಳುವುದು ಅಂತ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಯಾವುದು ಪರಿಣಾಮಕಾರಿ ಸಮನ್ವಯತೆ ಅಂತಕ್ಕಂಥದ್ದು ಯಾವುದನ್ನು ಬಿಟ್ಟು ಉಳಿದೆಲ್ಲವನ್ನು ಒಳಗೊಂಡಿದೆ ಅಂದರೆ ಪೋಷಕರನ್ನು ಒಂದು ಬಿಟ್ಟು ಈ ಸಾಮರ್ಥ್ಯ ಬೆಳವಣಿಗೆ ಆಗಿರ್ಬೋದು, ಸೂಕ್ಷ್ಮ ಗ್ರಾಹೀಕರಣ, ಪ್ರತ್ಯೇಕ ಮಾಡೋದು, ಇವೆಲ್ಲವನ್ನು ಇದು ಒಳಗೊಂಡಿರುತ್ತೆ ಅಂತ. ನೆಕ್ಸ್ಟು ಯಾವುದೇ ಒಂದು ಮಗು ಇಲ್ಲಿ ಒಂದು ವಿಷಯದ ಕಡೆಗೆ ಸಮನ್ವಯತೆಯನ್ನು ಸಾಧಿಸಬೇಕಾದ್ರೆ ಜ್ಞಾನಾತ್ಮಕ ಅಂಶಗಳಾದ ಸಾಮರ್ಥ್ಯ ಬೆಳವಣಿಗೆಗೆ ಸೂಕ್ತ ಗ್ರಾಹೀಕರಣ ಹಾಗೂ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ. ಆದರೆ ಪೋಷಕರು ಇಲ್ಲಿ ಯಾವುದೇ ಕಾರಣಕ್ಕೂ ಅಗತ್ಯವಾಗಿರೋಲ್ಲ. ಹಾಗಾಗಿ ಪೋಷಕರನ್ನು ಒಳಗೊಳ್ಳುವುದು ಸೊ 79 ಕ್ವಶನ್ಗೆ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ಇಲ್ಲಿ ಐ ಥಿಂಕ್ ಕಲಿಕೆಯ ನ್ಯೂನತೆಗಳಿಗೆ ಸಂಬಂಧಪಟ್ಟಾಗೆ ಮತ್ತೊಂದು ಪ್ರಶ್ನೆ ಬಂತು. ನಾನು ಹೇಳಿದ್ನಲ್ಲ, ಯಾವುದೇ ಪ್ರಶ್ನೆ ಪತ್ರಿಕೆ ತೊಗೊಂಡ್ರೂ ನಿಮಗೆ ಕಲಿಕೆಯ ನ್ಯೂನತೆಗಳಿಗೆ ಸಂಬಂಧಪಟ್ಟಾಗೆ ಏನಾದರೂ ಒಂದು ಇದ್ದೇ ಇರುತ್ತೆ. ಅದು ಡಿಸ್ಗ್ರಾಫಿಯಾವು ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ಒಳಗೊಂಡಿದೆ ಅಂತ. ಸೊ ಡಿಸ್ಗ್ರಾಫಿಯಾ ದಟ್ ಈಸ್ 100% ಇದಕ್ಕೆ ಬರವಣಿಗೆ, ರೈಟಿಂಗ್ ಸಮಸ್ಯೆ ಅಂತ ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು. ಸೊ ಇಲ್ಲಿ ಡಿಸ್ಗ್ರಾಫಿಯಾ ಎಂಬುದು ಒಂದು ಮಗುವಿನಲ್ಲಿ ಕಂಡುಬರ್ತಕ್ಕಂಥ ಬರವಣಿಗೆಯನ್ನು ವ್ಯಕ್ತಪಡಿಸುವಲ್ಲಿ ಕಂಡುಬರುವ ಮೆದುಳು ಸಂಬಂಧಿತ ಸಮಸ್ಯೆಯಾಗಿದೆ. ಏನಾಗುತ್ತೆ ಇದರಿಂದ? ಇದು ಮಗುವಿನ ಸೋಮಾರಿತನದಿಂದ ಬರ್ತಕ್ಕಂಥ ಸಮಸ್ಯೆ ಅಲ್ಲ, ಇದು ಬೇರೆ ರೀತಿಯ ಸಮಸ್ಯೆ ಆಯಿತಾ. ಅಂದರೆ ಬರವಣಿಗೆ ದೋಷ ಇರ್ತದೆ, ಅದನ್ನು ನಾವು ಇಲ್ಲಿ ಡಿಸ್ಗ್ರಾಫಿಯಾ ಅಂತ ಅಲ್ಲಿ ಕರೆಯುವಂಥದ್ದು. ಸೊ ನೆಕ್ಸ್ಟು ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕ. ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳು ಅಂದರೆ ಇವರು ಯಾರ ಸಹಾಯವನ್ನು
ಅಪೇಕ್ಷೆ ಪಡಲ್ಲ. ಇವರನ್ನು ಕೂಲಂಕುಷವಾಗಿ ಕ್ರಮಬದ್ಧವಾಗಿ ಪ್ರತಿ ಹಂತದಲ್ಲೂ ಯಾರು ನೋಡ್ಕೋತಾರೆ ಅಂದರೆ ಪೋಷಕರು. ಅವರನ್ನು ಬಿಟ್ಟು ತರಬೇತಿಯನ್ನು ಕೊಟ್ಟರು ಕೂಡ ಐ ಥಿಂಕ್ ಪುನಃ ಮತ್ತೆ ಮರಳಿ ಅದೇ ಸ್ಥಿತಿಗೆ ಕರ್ಕೊಂಡು ಬರೋದು ಭಾಳ ಕಷ್ಟ ಅಂತ ಇವರನ್ನು, ಯಾರನ್ನ ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳನ್ನು. ಹಾಗಾಗಿ ಇವರ ಹೆಚ್ಚಿನ ಜವಾಬ್ದಾರಿಯನ್ನು ಪೋಷಕರೇ ಮಾಡ್ತಾ ಇರ್ತಾರೆ. ಅವರ ಬಟ್ಟೆ ಬರೆಯ ಬದಲಾಗಿರ್ಬೋದು, ಚೇಂಜ್ ಮಾಡೋದಾಗಿರ್ಬೋದು, ಅವ್ರು ಕೊಡ್ತಕ್ಕಂಥ ಊಟ ಉಪಚಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲವೂ ಕೂಡ ಪೇರೆಂಟ್ಸೇ ಮಾಡುವಂಥದ್ದು. ಸೊ ಇವರ ಒಂದು ಸೂಚ್ಯಾಂಕ ಎಷ್ಟಿರುತ್ತೆ ಅಂತ ಕೇಳಿದರೆ 20ರಿಂದ 25 ಬರುತ್ತೆ. ಯಾರ್ದು ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕ 20ರಿಂದ 25 ಇರುತ್ತೆ ಇಲ್ಲಿ. ನೋಡಿ, ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಾಂಕ ಅಂತಕ್ಕಂಥದ್ದು 20ರಿಂದ 25 ಇದ್ದರೆ ಇವರನ್ನು ತೀವ್ರ ಮಾನಸಿಕ ವಿಕೋಪ ಅಥವಾ ಆಳವಾದ ಮಾನಸಿಕ ವಿಕೋಪವನ್ನು ಹೊಂದಿರತಕ್ಕಂಥ ಮಕ್ಕಳು ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು ಅದನ್ನು. ಸೊ ಈ ಸಮಸ್ಯೆ ಸಾಮಾನ್ಯವಾಗಿ ನರವೈಜ್ಞಾನಿಕ ಸ್ಥಿತಿಯಿಂದ ಉಂಟಾಗುತ್ತೆ ಅಂತ ಹೇಳ್ತಾರೆ ಇದನ್ನು. ಸೊ 20 to 25 ರೇಷಿಯೋ ಏನು ಬರುತ್ತೆ ಇದು ಈ ಸೂಚ್ಯಾಂಕ ಇಂಥ ಒಂದು ಮಕ್ಕಳನ್ನು, ಆಯಿತಾ. ಸೊ ನೆಕ್ಸ್ಟು 82ನೇ ಪ್ರಶ್ನೆ ನೋಡೋಣ. ಇಲ್ಲಿ ವೀಕ್ಷಣ ಕಲಿಕೆಯಲ್ಲಿನ ಅನುಸರಿಸಬೇಕಾದ ಹಂತಗಳ ಅನುಕ್ರಮ ಅಂತ. ನೋಡಿ, ವೀಕ್ಷಣ ಕಲಿಕೆಯಲ್ಲಿ ಐ ಥಿಂಕ್ ಒಂದಷ್ಟು ಹಂತಗಳಿರುತ್ತೆ. ಅದನ್ನು ಇಲ್ಲಿ ಆ ಕಡೆ ಕೂಡಿದರೆ ಅದನ್ನು ನಾವು ಆರ್ಡರ್ ವೈಸ್ ಇಲ್ಲಿ ಹೇಳಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇಲ್ಲಿ. ಸೊ ಕಾರ್ಯನಿರ್ವಹಣೆ, ಪರಿಣಾಮಗಳು, ಅರ್ಜನೆ, ಧಾರಣೆ. ಧಾರಣೆ, ಅರ್ಜನೆ, ಪರಿಣಾಮಗಳು, ಕಾರ್ಯನಿರ್ವಹಣೆ. ಪರಿಣಾಮಗಳು, ಕಾರ್ಯನಿರ್ವಹಣೆ, ಧಾರಣೆ, ಅರ್ಜನೆ. ನೆಕ್ಸ್ಟ್ ಕೊನೆಯದು ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ, ಪರಿಣಾಮಗಳು. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ನೋಡಿ ಇಲ್ಲಿ ಆಪ್ಷನ್ 4 ಇದೆಯಲ್ಲ, ಇದು ಇದಕ್ಕೆ ಸೊ ರೈಟ್ ಆನ್ಸರ್ ಆಗುತ್ತೆ. ಮೊದಲು ಅರ್ಜನೆ ಬರುತ್ತೆ, ಸೊ ಆಮೇಲೆ ಧಾರಣೆ ಬರುತ್ತೆ, ಆಮೇಲೆ ಕಾರ್ಯನಿರ್ವಹಣೆ ಬರುತ್ತೆ, ಅದಾದಮೇಲೆ ಕೊನೆಯಲ್ಲಿ ಪರಿಣಾಮಗಳು ಇಲ್ಲಿ ಬರುವಂಥದ್ದು. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. 83 ನೋಡೋಣ ಈಗ. ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ ಅಂತ. ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ. ಒಂದು ಭಾವನಾತ್ಮಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ, ಶಾರೀರಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಬೆಳವಣಿಗೆ ಅಂತ ಇದೆ ಇಲ್ಲಿ. ಸೊ 83ನೇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಪರಿಕಲ್ಪನೆ ಬೆಳವಣಿಗೆ ಅಂತಕ್ಕಂಥದ್ದು ಮೂಲತಃ ಅದು ಬೌದ್ಧಿಕ ಬೆಳವಣಿಗೆ ಆಗಿರುತ್ತೆ ಅದು. ಸೊ ಬೌದ್ಧಿಕ ಬೆಳವಣಿಗೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ ಆಪ್ಷನ್ ನಂಬರ್ 2 ಇದೆಯಲ್ಲ, ಬೌದ್ಧಿಕ ಬೆಳವಣಿಗೆ, ಇಟ್ಸ್ ರೈಟ್ ಆನ್ಸರ್ ಇಲ್ಲಿ. ಇಲ್ಲಿ ಪರಿಕಲ್ಪನೆ ಅಂದರೆ ಏನೋ ಹಾಗಾದರೆ ಯಾವುದೇ ಒಂದು ಮಗುವಿನಲ್ಲಿ ಒಂದು ವಸ್ತುವಿನ ಕಡೆಗೆ ಉಂಟಾಗ್ತಕ್ಕಂಥ ಒಂದು ಮಾನಸಿಕ ಚಿತ್ರವನ್ನು ನಾವಿಲ್ಲಿ ಪರಿಕಲ್ಪನೆ ಅಂತ ಕರೆಯೋದು. ಸೊ ಈ ರೀತಿಯ ಮಾನಸಿಕ ಪ್ರಕ್ರಿಯೆ ಮಗುವಿನಲ್ಲಿ ಉಂಟಾಗಬೇಕಾದ್ರೆ ಸೊ ಮಗುವಿನಲ್ಲಿ ಬೌದ್ಧಿಕವಾಗಿ ಪಕ್ವತೆ ಹೊಂದಿದರೆ ಮಾತ್ರ ಈ ಪರಿಕಲ್ಪನೆಗಳು ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಬೆಳವಣಿಗೆಯು ಮೂಲತಃ ಬೌದ್ಧಿಕ ಬೆಳವಣಿಗೆಗೆ ಸಂಬಂಧಪಟ್ಟಂಥ ಒಂದು ಅಂಶ ಆಗಿರುತ್ತೆ ಅಷ್ಟೇ ಇದು. ನೆಕ್ಸ್ಟು ಪೂರ್ವ ಕಲಿಕೆ ಅಂದರೆ ಹಿಂದೆ ಕಲಿತಂಥ ವಿಚಾರಗಳು ಅಥವಾ ಹಿಂದಿನ ಕಲಿಕೆ ಅಂತ ಅಥವಾ ಮುಂಚಿನ ಕಲಿಕೆ. ಹೊಸ ಸನ್ನಿವೇಶದ ಕಲಿಕೆಯಲ್ಲಿ ಯಾವ ರೀತಿಯ ವ್ಯತ್ಯಾಸವನ್ನು ಮಾಡದಿದ್ದರೆ ಅದನ್ನು ಹೀಗೇನಬಹುದು ಅಂತ. ಸೊ ನಾವು ಹಿಂದೆ ಯಾವುದೋ ಒಂದು ನಾವು ಸೈಕಲನ್ನು ತುಳಿಯೋದನ್ನು ಕಲ್ತ್ಕೊಂಡ್ರೆ ಅದು ನೆಕ್ಸ್ಟ್ ಬೈಕ್ ಓಡಿಸ್ಲಿಕ್ಕೆ ಹೆಲ್ಪ್ ಮಾಡಬೇಕು. ಬಟ್ ಅದು ಯಾವುದಕ್ಕೂ ಸಹಾಯ ಮಾಡಲಿಲ್ಲ ಅಂದರೆ ಯಾವ ರೀತಿಯ ವ್ಯತ್ಯಾಸವನ್ನು ಮಾಡದೇ ಇದ್ದಾಗ ಅಂಥ ಒಂದು ಕಲಿಕೆಯನ್ನು ನಾವೆಂದು ಕರಿತೀವಿ ಅಂತ ಇಲ್ಲ ಅಷ್ಟೇ. ಧನಾತ್ಮಕ ಕಲಿಕೆಯ ವರ್ಗಾವಣೆ, ಋಣಾತ್ಮಕ ಕಲಿಕೆಯ ವರ್ಗಾವಣೆ, ಶೂನ್ಯ ಕಲಿಕೆಯ ವರ್ಗಾವಣೆ, ಪಾರ್ಶ್ವ ವರ್ಗಾವಣೆ ಅಂತ ಇದೆ ಇದಕ್ಕೆ. ನೋಡಿ ಯಾವುದು 84ನೇ ಪ್ರಶ್ನೆ ಇದು. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ದಟ್ ಈಸ್ ಶೂನ್ಯ ಕಲಿಕೆಯ ವರ್ಗಾವಣೆ ಆಗುತ್ತೆ. ನೋಡಿ ಇದಕ್ಕೆ ಒಂದಷ್ಟು ಎಕ್ಸ್ಪ್ಲನೇಷನ್ಸ್ ಇದೆ, ನಿಮ್ಗೆ ಹೇಳ್ಬಿಡ್ತೀನಿ ನಾನು. ನೋಡಿ, ಒಂದು ಸನ್ನಿವೇಶದ ಕಲಿಕೆ ಅಂತಕ್ಕಂಥದ್ದು ಮತ್ತೊಂದು ಸನ್ನಿವೇಶದ ಕಲಿಕೆಯ ಮೇಲೆ ಯಾವುದೇ ಪರಿಣಾಮ ಬೀರದೇ ಇದ್ದರೆ ಅದನ್ನು ಶೂನ್ಯ ವರ್ಗಾವಣೆ ಅಂತ ನಾವು ಕರೆಯುವುದುಂಟು. ಸೊ ಅಥವಾ ಹಿಂದಿನ ಕಲಿಕೆಯು ಒಂದು ಹೊಸ ಕಲಿಕೆಗೆ ಸಹಾಯವನ್ನು ಮಾಡದೇ ಇದ್ದರೆ ಅಥವಾ ತೊಂದರೆ ಮಾಡದೆ ತಟಸ್ಥವಾಗಿದ್ದರೆ ಅದು ಕೂಡ ಶೂನ್ಯ ವರ್ಗಾವಣೆ ಆಗುತ್ತೆ. ನೋಡಿ ಫಾರ್ ಎಕ್ಸಾಂಪಲ್, ಈಗ ಸೈಕಲ್ ಕಲಿತವನಿಗೆ ವಿಮಾನ ಓಡಿಸಲು ಸಾಧ್ಯವಿಲ್ಲ, ಆಗಲ್ಲ. ಇತಿಹಾಸ ಬಲವನಿಗೆ ಗಣಿತದ ಅಭ್ಯಾಸ ಸಹಾಯಕವಾಗಲ್ಲ ಅದು. ಹಾಗಾಗಿ ಇದನ್ನು ನಾವು ಯಾವುದೇ ವ್ಯತ್ಯಾಸವನ್ನು ಮಾಡದೇ ಇದ್ದರೆ ಸೊ ನಾವು ಈಸಿಯಾಗಿ ಇದನ್ನು ಶೂನ್ಯ ಕಲಿಕೆಯ ವರ್ಗಾವಣೆ ಅಂತ ಇಲ್ಲಿ ಕರೆಯೋದುಂಟು, ಆಯಿತಾ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 85 ನೋಡೋಣ ಈಗ. ಇಲ್ಲಿ ಜ್ಞಾನೇಯವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆಯು ಅಂತ ಇದೆ ಇಲ್ಲಿ. ಜ್ಞಾನೇಯವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆಯು ಸಮಸ್ಯೆ ಪರಿಹಾರ, ಪರಿಕಲ್ಪನೆಗಳ ಕಲಿಕೆ, ಸರಪಳಿ ಮತ್ತು ನಿಯಮ ಕಲಿಕೆ ಅಂತ ಇದೆ. ಯಾವುದು ಸರಿ ಅಂತ ಔಟ್ ಆಫ್ 4 ದಟ್ ಈಸ್ 85ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಇದೆಯಲ್ಲ, ಜ್ಞಾನೇಯವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆ ಅಂತಕ್ಕಂಥದ್ದು ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಒಂದು ಕಲಿಕೆ ಆಗಿರುತ್ತೆ. ನೋಡಿ ಇಲ್ಲಿ ಜ್ಞಾನಿಯವರು ಸುಮಾರು 8 ವಿವಿಧ ಕಲಿಕೆಯ ವಿಧಗಳನ್ನು ಅವರು ಇಲ್ಲಿ ಪಟ್ಟಿ ಮಾಡ್ತಾರೆ. ಅವರು ಕಲಿಕೆಯ ವಿಧಗಳನ್ನು ಉನ್ನತ ಮಟ್ಟದ ಕಲಿಕೆಯ ಸಮಸ್ಯೆ ಪರಿಹಾರ ಕಲಿಕೆಯಾಗಿರುತ್ತೆ ಅಂತ ಹೇಳ್ತಾರೆ ಅವರು. ಸೊ ಯಾವುದು ಸುಮಾರು 8 ಕಲಿಕಾ ವಿಧಗಳು ಅವ್ರದ್ದು ಜ್ಞಾನಿಯವರು ಮಾಡಿರ್ತಕ್ಕಂಥದ್ದು? ನೋಡಿ ಮೊದಲನೇದು ಬಂದು ಸಂಜ್ಞಾ ಕಲಿಕೆ ಅಂತ ಇದೆ, ಪ್ರಚೋದನೆ ಪ್ರತಿಕ್ರಿಯೆ ಕಲಿಕೆ, ಸರಪಳಿ ಕಲಿಕೆ, ಶಾಬ್ದಿಕ ಸಹಚರ್ಯ ಕಲಿಕೆ, ಬಹುವಿಧ ವ್ಯತ್ಯಾಸ ಕಲಿಕೆ, ಪರಿಕಲ್ಪನೆಗಳ ಕಲಿಕೆ, ತತ್ವಗಳ ಕಲಿಕೆ ಹಾಗೂ ಕೊನೆಯದಾಗಿ ಸಮಸ್ಯೆ ಪರಿಹಾರ ಕಲಿಕೆ ಅಂತ ಇರುತ್ತೆ.
ನೋಡಿ, ಸಮಸ್ಯೆ ಪರಿಹಾರ ಕಲಿಕೆ ಅಂತಕ್ಕಂಥದ್ದು ಜ್ಞಾನಿಯವರ ಕೊನೆಯ ಒಂದು ಕಲಿಕೆ ಅದು. ಹಾಗಾಗಿ ಉನ್ನತ ಮಟ್ಟದ ಕಲಿಕೆ ಎಲ್ಲಿ ಬರುತ್ತೆ ಅಂದರೆ ಅದು ಕೊನೆಯ ಕಲಿಕೆ ಆಗಿರುತ್ತೆ ಅವ್ರದ್ದು ಸಮಸ್ಯೆ ಪರಿಹಾರ ಅಂತ. ಸೊ ಈ ಒಂದು ಅಂಶದಲ್ಲಿ ಅದು ಇಲ್ಲಿ ವ್ಯಕ್ತವಾಗುತ್ತೆ, ಆಯಿತಾ. ಸೊ ನೆಕ್ಸ್ಟು 86ನೇ ಪ್ರಶ್ನೆ. ಈಗ ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ. ನೋಡಿ, ಅವ್ರದ್ದು ರಿಪಿಟೇಷನ್ ಆಗಿದೆ ಈಗ, ಆಯಿತಾ. ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ. ಬಂಡೂರ್, ಬ್ರೂನರ್, ಗ್ಯಾನೆ ಮತ್ತು ಕೋಹ್ಲಬರ್ಗ್ ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಬ್ರೂನರ್ ಅಂತ ಇದೆಯಲ್ಲ ಇಲ್ಲಿ. ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದನೆ ಮಾಡಿದವರು ಇಲ್ಲಿ ದಟ್ ಈಸ್ ಬ್ರೂನರ್, ಆಯಿತಾ. ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದನೆ ಮಾಡಿದವರು. ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು. ಸೊ 85ನೇ ಪ್ರಶ್ನೆ ಏನಾಗಿತ್ತು ಅಲ್ಲಿ, ಜ್ಞಾನಿಯವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆಯು ಅಂತ ಪ್ರಶ್ನೆ ಕೇಳಿದರು. ಬಟ್ ಇಲ್ಲಿರೋದು 86ನೇದು ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಯಾರು ಪ್ರತಿಪಾದನೆ ಮಾಡ್ತಾರೋ ಅಂತ. ಇದು ಸಾಧನೆ ಮಾದರಿ, ಅದು ಬಂದ್ಬಿಟ್ಟು ಕಲಿಕೆಯ ವಿಧಗಳ ಬಗ್ಗೆ ಅವ್ರು ಹೇಳಿರೋದು ಯಾರು, ಜ್ಞಾನಿಯವರು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ದಟ್ ಈಸ್ ಬ್ರೂನರ್ ಅಂತ ಇದೆಯಲ್ಲ ಇಲ್ಲಿ, ಆಪ್ಷನ್ ನಂಬರ್ 2 ಬ್ರೂನರ್ ಅಂತಕ್ಕಂಥದ್ದು ಇದು ರೈಟ್ ಆನ್ಸರ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 87 ನೋಡೋಣ. ಈಗ ಹಿಂದೆ ಕಲಿತದ್ದನ್ನು ಧಾರಣಿಸಿ ಪುನಃಸ್ಮರಣೆಗೆ ತರುವುದು. ನಾವು ಹಿಂದೆ ಏನು ಕಲಿತೀವಿ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಪುನಃಸ್ಮರಣೆಗೆ ತರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು, ಆ ಒಂದು ವಿಚಾರವನ್ನು ನಾವೇನಂತ ಕರಿತೀವಿ ಅಂತ. 87ನೇ ಪ್ರಶ್ನೆ ದಟ್ ಈಸ್ ಸ್ಮೃತಿ ಅಂತ. ಸ್ಮೃತಿ ಅಂದರೆ ಏನು, ನೆನಪು ಅಂತ. ವಿಸ್ಮೃತಿ ಅಂದರೆ ಏನು, ಮರೆತುಬಿಡೋದು ಅಂತ, ಆಯಿತಾ. ಸೊ ಹಿಂದೆ ಕಲಿತಂಥ ವಿಚಾರಗಳನ್ನು ಧಾರಣಿಸ್ಕೊಂಡು ಮತ್ತೆ ಅದನ್ನು ಸ್ಮರಣೆಗೆ ತರತಕ್ಕಂಥ ಒಂದು ಕ್ರಿಯೆಯನ್ನು ನಾವು ಸ್ಮೃತಿ ಅಂತ ಕರಿತೀವಿ. ನೋಡಿ, ಈ ಸ್ಮೃತಿಯಲ್ಲಿ ಸುಮಾರು ಒಂದು 3 ರಿಂದ 4 ಹಂತಗಳು ಬರುತ್ತೆ ಇಲ್ಲಿ. ಮೊದಲನೇದು ಬಂದು ಕಲಿಕೆ, ಅದಾದಮೇಲೆ ಧಾರಣೆ, ಅದಾದಮೇಲೆ ಪುನಃಸ್ಮರಣೆ, ಅದಾದಮೇಲೆ ಕೊನೆಯದಾಗಿ ಗುರುತಿಸುವಿಕೆ. ಕೇಳ್ಬೋದು ಸ್ಮೃತಿಯ ಹಂತಗಳನ್ನು, ಸ್ಮೃತಿ ಹಂತಗಳು ಅಂತ ಕೊಟ್ಬಿಟ್ಟು 4 ಆಪ್ಷನ್ ಕೊಡ್ಬೋದು. ಅಂದರೆ ಅವ್ರು ಆ ಕಡೆ ಕೊಡ್ತಾರೆ, ನಾವು ಅದನ್ನು ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಸ್ಮೃತಿ ಹಂತಗಳನ್ನು. ನೋಡಿ, ಮೊದಲನೇದು ಕಲಿಕೆ, ಸೆಕೆಂಡ್ ಒಂದು ಧಾರಣೆ, ಮೂರನೇದು ಬಂದು ಪುನಃಸ್ಮರಣೆ, ಕೊನೆಯದು ಬಂದು ಗುರುತಿಸುವಿಕೆ. ಇವು ಸ್ಮೃತಿಯ ಹಂತಗಳು, ಆಯಿತಾ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 88 ನೋಡೋಣ. ಈಗ ಆರ್ಕಿಮಿಡಿಸನು ಯುರೇಕಾ ಎಂದು ಕೂಗುತ್ತಾ ಓಡಿ ಬಂದನು. ನಿಮಗೆಲ್ಲ ಗೊತ್ತಿದೆಯಲ್ಲ, ಯುರೇಕಾ ಅಂದರೆ ಅದು ಆರ್ಕಿಮಿಡಿಸ್ಗೆ ಸಂಬಂಧಪಟ್ಟಂಥ ಒಂದು ವರ್ಡ್ ಅದು. ಸೊ ಇದರಲ್ಲಿ ಯಾವ ವಿಧದ ಕಲಿಕೆ ಒಡಗಿದೆ ಅಂತ. ಒಬ್ಬ ಆರ್ಕಿಮಿಡಿಸ್ ಅಂತಕ್ಕಂಥವನು ಏನೋ ಡಿಸ್ಕವರ್ ಮಾಡಿರ್ತಾನೆ, ಅವನು ಖುಷಿಯಲ್ಲಿ ಯುರೇಕಾ ಅಂತ ಕೂಗಾಡ್ಕೊಂಡು ಓಡಾಡ್ಕೊಂಡು ಬರ್ತಾ ಇರ್ತಾನೆ ಅವನು. ಸೊ ಇದನ್ನು ನೋಡಿದಾಗ ನಾವು ಇದು ಯಾವ ವಿಧದ ಕಲಿಕೆ ಆಗಿದೆ ಅಂತ ಇಲ್ಲಿ ಹೇಳಬೇಕೀಗ ನಾವು. ವೀಕ್ಷಣ ಕಲಿಕೆನೋ, ಯತ್ನ ದೋಷ ಕಲಿಕೆನೋ, ಅನುಬಂಧ ಕಲಿಕೆನೋ ಮತ್ತು ಒಳನೋಟ ಕಲಿಕೆನೋ ಯಾವುದು ಸರಿಯಾದಂಥ ಉತ್ತರ ಅಂತ ಹೇಳಿದ್ದಾರೆ 88ನೇ ಪ್ರಶ್ನೆಗೆ. ದಟ್ ಈಸ್ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ನಂಬರ್ 4 ಇದೆಯಲ್ಲ ಇಲ್ಲಿ, ಒಳನೋಟ ಕಲಿಕೆ ಅಂತ. ಸೊ ಇದು ಇದಕ್ಕೆ ಸರಿಯಾಗುತ್ತೆ. ಆಪ್ಷನ್ ನಂಬರ್ 4 ಬಂದು ಒಳನೋಟ ಕಲಿಕೆ, ಆಯಿತಾ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 89ನಲ್ಲಿ ಕಾರ್ಯಕ್ರಮ ಅನ್ವಯ ಕಲಿಕೆಯು ಆಧರಿಸಿರುವುದು. ನೋಡಿ, ಈ ಕಾರ್ಯಕ್ರಮ ಅನ್ವಯ ಅಂತಕ್ಕಂಥದ್ದು ಐ ಥಿಂಕ್ ತುಂಬ ಪೇಪರ್ಸ್ ರಿಪಿಟೇಷನ್ ಆಗಿದೆ. ಕಳೆದ ವಿಡಿಯೋಷನಲ್ಲಿ ಕೂಡ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕಾದ್ರೆ ಪ್ರಶ್ನೆ ಪತ್ರಿಕೆಯನ್ನು ಒಂದು ಪ್ರಶ್ನೆ ಬಂದಿತ್ತು ಸೇಮು. ಕಾರ್ಯಕ್ರಮ ಅನ್ವಯ ಕಲಿಕೆ ಅಂತಕ್ಕಂಥದ್ದು ಯಾವುದನ್ನು ಆಧರಿಸಿದೆ ಅಂತ. ದಟ್ ಈಸ್ ಕ್ರಿಯಾಜನ್ಯ ಅನುಬಂಧ ಅಂತ. ಸೊ ರಿಪಿಟೇಷನ್ ಕ್ವಶನ್ ಇದು. ಮೊದಲು ಅದನ್ನು ಉತ್ತರ ನಾನು ಮಾರ್ಕ್ ಮಾಡಿಬಿಡ್ತೀನಿ. ಕ್ರಿಯಾಜನ್ಯ ಅನುಬಂಧ ಕಲಿಕೆಯನ್ನು ಇದು ಆಧರಿಸಿರುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿವರಣೆ ನೋಡೋದಾದ್ರೆ ನಿಮಗೆ ನೋಡಿ, ಇಲ್ಲಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಯನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅಂದರೆ BF ಸ್ಕಿನ್ನರ್ ಅವರು. ಸೊ ಇವರು ಬೋಧನೆ, ತರಬೇತಿ ಮತ್ತು ಮಾರ್ಗದರ್ಶನ ಕ್ಷೇತ್ರಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ. 1954ರಲ್ಲಿ ಅವನು ಕಲಿವಿನ ವಿಜ್ಞಾನ ಮತ್ತು ಬೋಧನೆಯ ಕಲೆ ಎಂಬ ವಿಷಯದ ಮೇಲೆ ಒಂದು ಪುಸ್ತಕವನ್ನು ಹೊರತಂದನು. ರಸಿಲಿಲ್ಲ ಅವನು ಅಂದರೆ ಇಸ್ ನಥಿಂಗ್ ಬಟ್ ಸ್ಕಿನ್ನರ್ ಅಂತ. 54ರಲ್ಲಿ ಅವರು ಕಲಿವಿನ ವಿಜ್ಞಾನ ಮತ್ತು ಬೋಧನೆಯ ಕಲೆ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಬುಕ್ಕನ್ನು ಅವರು ಹೊರಗಡೆ ತರ್ತಾರೆ. ಇದರಲ್ಲಿ ಬೋಧನಾ ಸಾಮಗ್ರಿಗಳ ರಚನೆಗೆ ಕೆಲವು ಮೂಲ ತತ್ವಗಳನ್ನು ಸೂಚಿಸ್ತಾರೆ. ಇವರು ಕಾರ್ಯಕ್ರಮ ಅನ್ವಯ ಕಲಿಕೆ ಸರಣಿಯನ್ನು ಜಾರಿಗೊಳಿಸ್ತಾರೆ. ಹಾಗಾಗಿ ಕಾರ್ಯಕ್ರಮ ಅನ್ವಯ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಯನ್ನು ಒಳಗೊಂಡಿರುತ್ತೆ ಅಂತ ಅಷ್ಟೇ, ಆಯಿತಾ. ಸೊ ಈ ಒಂದು ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆ ಇದು. ಸೊ 2017ರಲ್ಲಿ ನಡೆದಂಥ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟ ಹಾಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ 90ನೇದು. ಈ ಕೆಳಗಿನ ಯಾವುದು ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶಿಸುತ್ತದೆ ಅಂತ. ಈ ಕೆಳಗಿನ ಯಾವುದು ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶನ ಮಾಡುತ್ತೆ ಅಂತ. ಸಂಭವನೀಯ ಕಾರಣಗಳ ವಿಶ್ಲೇಷಣೆ, ಕ್ರಿಯಾ ಪ್ರಾಕಲ್ಪನೆಗಳ ನಿರೂಪಿಸುವುದು, ಪೂರ್ವ ಪರೀಕ್ಷಾತತ್ವದ ವಿಶ್ಲೇಷಣೆ, ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಅಂತ ಇದೆ. ಸೊ 90ನೇ ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಬಂದು ನೋಡಿ ಆಪ್ಷನ್ ನಂಬರ್ 2 ಇದೆಯಲ್ಲ, 2 ಮಾರ್ಕ್ ಮಾಡ್ತೀನಿ. ಫಸ್ಟು ಐ ಆಮ್ ಗೋಯಿಂಗ್ ಟು ಮಾರ್ಕ್ ದಟ್ ಕರೆಕ್ಟ್ ಆನ್ಸರ್. ಕ್ರಿಯಾ ಪ್ರಾಕಲ್ಪನೆಗಳನ್ನು ನಿರೂಪಿಸುವುದು ಅಂತ ಇದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಏನಕ್ಕೆ ಶಿಕ್ಷಕನು ತನ್ನ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಬೋಧನಾ ಕಲಿಕಾ ಸಂದರ್ಭದಲ್ಲಿ ಎದುರಿಸಬಹುದಾದಂಥ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಶಿಕ್ಷಕನು ಕೈಗೊಳ್ಳತಕ್ಕಂಥ ಒಂದು ಸಂಶೋಧನೆಯನ್ನು ನಾವು ಇಲ್ಲಿ ಕ್ರಿಯಾ ಸಂಶೋಧನೆ ಅಂತ ಕರೆಯೋದು. ಸೊ ಈ ಒಂದು ರಿಸರ್ಚಲ್ಲಿ ಒಬ್ಬ ರಿಸರ್ಚರು ಸಂಶೋಧಕನಾದವನು
ಶಿಕ್ಷಕನು ಸಮಸ್ಯೆಗೆ ಪೂರಕವಾದ ಪ್ರಾಕಲ್ಪನೆಯನ್ನು ಹಾಕಿಕೊಂಡು ಸಂಶೋಧನಾ ಪ್ರಕ್ರಿಯೆಯನ್ನು ಅವನು ಪೂರ್ಣಗೊಳಿಸ್ತಾನೆ. ಹಾಗಾಗಿ ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶನ ಮಾಡುತ್ತೆ ಅಂದರೆ ಅದು ಆಪ್ಷನ್ ನಂಬರ್ 2 ಇದೆಯಲ್ಲ, ಕ್ರಿಯಾ ಪ್ರಾಕಲ್ಪನೆಯನ್ನು ನಿರೂಪಿಸುವಂಥ ಅದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ 2017ರ ಪತ್ರಿಕೆ 2ರ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಾಗಜಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತು 30 ಪ್ರಶ್ನೆಗಳಿಗೆ ಉತ್ತರ ಹಾಗೂ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀನಿ ನಾನು. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯಮಾಡಿ ಕಮೆಂಟ್ಸಲ್ಲಿ ನನಗೆ ಅದನ್ನು ಒಂದು ರೈಟ್ ಆನ್ಸರ್ನ ಹೇಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಸೆಷನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಸೆಷನಲ್ಲಿ ಇನ್ನೂ ಬೇರೆ ಬೇರೆ ಪತ್ರಿಕೆಗೆ ಸಂಬಂಧಪಟ್ಟಾಗೆ ಅಥವಾ ಇದೇ CDP ಪೇಪರ್ಸನ್ನು ಎಲ್ಲ ಪ್ರೀವಿಯಸ್ ಇಯರ್ಸ್ ಕಲೆಕ್ಟ್ ಮಾಡಿ ಎಲ್ಲವನ್ನ ನಿಮಗೆ ರೈಟ್ ಆನ್ಸರ್ ಮತ್ತು ಅದಕ್ಕೆ ಪೂರಕವಾದಂಥ ವಿವರಣೆ ಅಥವಾ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ್ಯಂಡ್ ಬಿಫೋರ್ ಐ ಸ್ಟಾಪ್, ಎಲ್ಲರಿಗೂ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ.